ಕೊಟ್ಟಿದ್ದೀವಿ. ಇವ್ರು ಏನು ಮಾಡಿದ್ರು? ಬಿಜೆಪಿ JDSನವ್ರು ಏನು ಮಾಡಿದ್ರು? 4 ವರ್ಷದಲ್ಲಿ ಒಂದು ಮನೆ ಕೊಡಕ್ಕಾಗಲಿಲ್ಲ ಇವ್ರ ಯೋಗ್ಯತೆಗೆ. 4 ವರ್ಷ ಇದ್ರು. ಇವ್ರು ಯಾವತ್ತು ಜನಗಳ ಆಶೀರ್ವಾದ ತಗೊಂಡು ಬಂದೇ ಇಲ್ಲ. 2008 ಇರ್ಬೋದು, 2018 ಇರ್ಬೋದು. ಜನ ಆಶೀರ್ವಾದ ಮಾಡಿದಾರ ಇವರಿಗೆ? ಎಲ್ಲ ಹಿಂಭಾಗಲಿನಿಂದ ಬರೋದು. ಆಪರೇಷನ್ ಕಮಲ, ಆಪರೇಷನ್ ಕಮಲ. ಈಗ ಬಿಜೆಪಿಯವರು JDSನವರು ಇಬ್ರು ಸೇರ್ಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಇವರಿಬ್ಬರನ್ನು ಸೋಲಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಆಮೇಲೆ ಸಾಗರಕಟ್ಟೆ ಸೇತುವೆ KR ನಗರದವರೆಗೆ ರಸ್ತೆ ಅಗಲೀಕರಣನೂ ಕೂಡ ಇವತ್ತು ಗುದ್ಲಿ ಪೂಜೆ ಮುಂದಕ್ಕೆ ಮಾಡಿಕೊಡ್ಬೇಕಾ ನೋಡಿ. ಈಗಲೇ ಎಲ್ಲ ಅಡಿಪಾಯ ಹಾಕ್ಬಿಟ್ಟವನೆ. ಮಾಡಿಕೊಡೋಣ. ರವಿಶಂಕರ್ ಯಾವ್ಯಾವುದು ಪ್ರಾಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ತಂದರೂ ಕೂಡ ಅವುಗಳನ್ನು ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ರವಿಶಂಕರ್ ಯಾವತ್ತೂ ಕೂಡ ಕೋಮು ಗಲಭೆಗಳನ್ನು ಮಾಡಿಸ್ತಕ್ಕಂಥ ವ್ಯಕ್ತಿಯಲ್ಲ. ಎಲ್ಲರೂ ಕೂಡ ನೆಮ್ಮದಿಯಿಂದ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ರವಿಶಂಕರ್ ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆದ್ರಿಂದ ರವಿಶಂಕರ್ನ ಇನ್ನೊಂದ್ಸಾರಿ ಗೆಲ್ಲಿಸ್ಬೇಕಲ್ವೇನ್ರಿ? ನಿಮ್ಮ ಆಶೀರ್ವಾದ ಇರ್ಬೇಕಲ್ಲ. ಇಷ್ಟನ್ನ ಹೇಳಿ ಟೌನ್ ಕೇಸ್ ಪುರಸಭೆಗೆ SFC KR ನಗರ ಟೌನು ಇಲ್ಲಿ ರಸ್ತೆಗಳೆಲ್ಲ ಕೆಟ್ಟೋಗಿದ್ದಾವೆ. ಮಳೆ ಬಂದು ಅವಕ್ಕೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ SFC ಗ್ರಾಂಟ್ಸ್ ಕೊಡಿ ಅಂತ ಕೇಳಿದ್ದಾರೆ. ಕೊಡೋಣ ಸ್ವಲ್ಪ. ಸುರೇಶ ಇಲ್ಲೇ ಇದ್ದಾನೆ ನೋಡು. ಸುರೇಶನ ಜೊತೆ ಚೆನ್ನಾಗಿದೆಯಾ ನೀನು? ಇಷ್ಟನ್ನ ಹೇಳಿ ನನಗೂ ಈ ಮೊದಲನೇ ಸಾರಿ ಗೆದ್ದವನು ತಳಪ್ಪ MLA ಕೆಲಸ ಮಾಡ್ಲಿ, ಆಮೇಲೆ ನೋಡ. ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ಇಷ್ಟನ್ನ ಹೇಳಿ ನಾನು ಯಾವಾಗ KR ನಗರಕ್ಕೆ ಬಂದರೂ ಕೂಡ ಬಹಳ ಅಭಿಮಾನದಿಂದ, ಪ್ರೀತಿಯಿಂದ, ಗೌರವದಿಂದ KR ನಗರದ ಜನತೆ ನಡ್ಕೊಂಡಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.